ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಆರಾಧ್ಯ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಮೊಬೈಲ್ ನೋಡುವಾಗ ಯಾರೋ ಕ್ಯಾಬಿನ್ ನಾಕ್ ಮಾಡುತ್ತಾರೆ. ಆ ಶಬ್ದಕ್ಕೆ ತಲೆ ಎತ್ತಿ ನೋಡುವ ಆರಾಧ್ಯ ಎದುರಿಗೆ ಬಾಗಿಲಲ್ಲಿ ನಿಂತಿದ್ದ ಹರೀಶ್ ಅವರನ್ನು ನೋಡಿ ಎದ್ದು ನಿಂತು, ಸರ್ ಬನ್ನಿ ಒಳಗೆ, ಅಲ್ಲೇ ಯಾಕೆ ನಿಂತಿದ್ದೀರಾ? ಹರೀಶ್, ಎಷ್ಟೇ ಆದರೂ ಡಾಕ್ಟರ್ ಅಲ್ವೇ ನಿಮ್ಮ ಹತ್ತಿರ ಪರ್ಮಿಷನ್ ತೆಗೆದುಕೊಳ್ಳದೆ ಹಾಗೆ ಬರೋದಕ್ಕೆ ಆಗುತ್ತಾ ಎಂದು ಒಳಗೆ ಬಂದಾಗ, ಆರಾಧ್ಯ ಕೂತ್ಕೊಳ್ಳಿ ಸರ್ ಎಂದಾಗ ಅವಳ ಟೇಬಲ್ ಮುಂದೆ ಇದ್ದಂತಹ ಚೇರಲ್ಲಿ ಕುಳಿತವರು ಆರಾಧ್ಯಗೆ, ನಮ್ಮ ಹಾಸ್ಪಿಟಲ್ ಹೇಗೆ ಅನಿಸಿತು? ಎಲ್ಲ ಓಕೆನಾ? ಬಂದ ಮೊದಲ ದಿನವೇ ನೈಟ್ ಡ್ಯೂಟಿ ಹಾಕಿಸಿಕೊಂಡೆ ನೀನೆ ಎಂದಾಗ, ಆರಾಧ್ಯ ಹಾಗೇನೂ ಇಲ್ಲ ಸರ್, ಡಾಕ್ಟರ್ ಆದ ಮೇಲೆ ರಾತ್ರಿ ಆದರೇನು ಬೆಳಿಗ್ಗೆ ಆದರೇನು ಜನರ ಸೇವೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಎಂದು ನಗುತ್ತಾ ಹೇಳಿದಾಗ, ಹರೀಶ್ ಅವರು, ಹೌದು ಬಿಡಮ್ಮ, ನೀನು ಹೇಳುವುದು ಸರಿ ಇದೆ. ಮತ್ತೆ ಇನ್ನೊಂದು ವಿಷಯ ಗೊತ್ತಾಯಿತು ನನಗೆ. ರಾತ್ರಿ ಯಾವುದೋ ರೌಡಿದು ಕ್ರಿಟಿಕಲ್ ಕೇಸ್ ಬಂದಿತ್ತಂತೆ. ಅದನ್ನು ಪೊಲೀಸ್ ಅವರಿಗೂ ಕೂಡ ಇನ್ಫಾರ್ಮ್ ಮಾಡದೆ ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀಯಾ ಅಂತ ಬೆಳಿಗ್ಗೆನೇ ದೂರು ಬಂದಿತ್ತು ನನ್ನ ಹತ್ತಿರ. ಅದಕ್ಕೆ ಈ ವಿಷಯವಾಗಿ ನಿನ್ನ ಹತ್ತಿರ ನೇರವಾಗಿ ಮಾತಾಡೋಣ ಅಂತ ಬಂದೆ. ಆರಾಧ್ಯ, ಸರ್, ಆ ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ ಅನಿಸಿತು. ಅಂಥದ್ದರಲ್ಲಿ ಅವನೊಬ್ಬ ರೌಡಿ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅವರು ಬಂದು ಒಪ್ಪಿಗೆ ಕೊಡೋವರೆಗೂ ಕಾಯುತ್ತಾ ಕುಳಿತಿದ್ದರೆ ಅವರ ಜೀವ ಹೋಗಿರೋದು ಅಷ್ಟೇ. ಒಬ್ಬ ಡಾಕ್ಟರ್ ಆದ ನನಗೆ ಆ ಕ್ಷಣಕ್ಕೆ ಅವರ ಜೀವ ಉಳಿಸುವುದು ಮುಖ್ಯ ಆಗಿತ್ತು. ಅದಕ್ಕೆ ಹಾಗೆ ಮಾಡಿದೆ. ಹರೀಶ್, ನೀನು ಹೇಳುವುದರಲ್ಲಿ ಸತ್ಯ ಇದೆಯಮ್ಮ. ಆದರೆ ನಿನ್ನೆ ಡ್ಯೂಟಿ ಇದ್ದಿದ್ದು ಡಾಕ್ಟರ್ ಆನಂದ್ ಅವರದ್ದು. ಇವಾಗ ಅವರ ಕೋಪ ಏನು ಅಂದರೆ, ಇಷ್ಟು ವರ್ಷ ಇಲ್ಲಿ ಯಾರೇ ಡಾಕ್ಟರ್ಗಳು ಹೊಸದಾಗಿ ಬಂದರೂ ಎಲ್ಲರೂ ಅವರನ್ನು ಕೇಳದೆ ಏನೂ ಮಾಡುತ್ತಿರಲಿಲ್ಲ. ಅಂಥದ್ದರಲ್ಲಿ ನಿನ್ನೆ ಬಂದಿರುವ ನೀನು ಅವರನ್ನು ಒಂದು ಮಾತು ಕೇಳದೆ ಇಷ್ಟು ದೊಡ್ಡ ಡಿಸಿಷನ್ ತೆಗೆದುಕೊಂಡಿದ್ದೀಯಾ ಅಂತ ಕೋಪ ಮಾಡಿಕೊಂಡು ಬೆಳಿಗ್ಗೆನೇ ಫೋನ್ ಮಾಡಿ ಕೂಗಾಡುತ್ತಿದ್ದರು. ಇದಕ್ಕೆ ನೀನೇನು ಹೇಳುತ್ತೀಯಾ? ಆರಾಧ್ಯ, ನೋಡಿ ಸರ್, ಇಷ್ಟು ವರ್ಷ ಇಲ್ಲಿ ಬಂದವರು ಅವರು ಹೇಳಿದಂತೆ ಕೇಳಬಹುದು. ಆದರೆ ನಾನು ಯಾಕೆ ಅವರು ಹೇಳಿದಂತೆ ಕೇಳಬೇಕು? ಇದೇನು ಅವರು ಕಟ್ಟಿರುವ ಹಾಸ್ಪಿಟಲ್ಲಾ? ಅಲ್ಲದೆ ಒಂದು ಜೀವ ಹೋಗುತ್ತಿರೋ ಸಮಯದಲ್ಲೂ ಕೂಡ ಅವರ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂದರೆ ನನಗೆ ಇಷ್ಟ ಆಗೋದಿಲ್ಲ ಸರ್ ಎಂದಾಗ, ಹರೀಶ್ ಅವರು, ನನಗೆ ಗೊತ್ತಿತ್ತು ನಿನ್ನ ಉತ್ತರ ಇದೇ ಇರುತ್ತೆ ಅಂತ. ಆದರೂ ನಿನ್ನ ಬಾಯಿಂದ ಒಮ್ಮೆ ಕೇಳೋಣ ಅಂತ ಬಂದೆ. ಇರಲಿ, ಇದರ ಬಗ್ಗೆ ನಾನು ಅವರ ಹತ್ತಿರ ಮಾತಾಡುತ್ತೀನಿ. ಆರಾಧ್ಯ ಅವರು ಹೇಳಿದ್ದಕ್ಕೆ ಓಕೆ ಎನ್ನುತ್ತಾಳೆ. ಹರೀಶ್ ಅವರು, ಸರಿನಮ್ಮ, ನಾಳೆಯಿಂದ ಹಾಸ್ಪಿಟಲ್ಗೆ ಈ ಹಾಸ್ಪಿಟಲ್ನ MD ಬರುತ್ತಿದ್ದಾರಮ್ಮ. ಮೊದಲು ವಿದೇಶದಲ್ಲೇ ವಿದ್ಯಾಭ್ಯಾಸ ಮಾಡಿದ್ದರು. ಆದರೆ ಮತ್ತೆ 4 ವರ್ಷದ ಕೆಳಗೆ ಇನ್ನೂ ಹೆಚ್ಚಿನ ಕಲಿಕೆಗೋಸ್ಕರ ಮತ್ತೆ ವಿದೇಶಕ್ಕೆ ಹೋಗಿದ್ದರು. ಇವಾಗ ನಾಳೆಯಿಂದ ಇಲ್ಲಿಯ ಎಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡು ಇನ್ನು ಮುಂದೆ ಇಲ್ಲೇ ಇರೋದಕ್ಕೆ ಬರುತ್ತಿದ್ದಾರೆ. ಆರಾಧ್ಯ, ಹೌದಾ ಸರ್? ಹರೀಶ್, ಹೂನಮ್ಮ ಎಂದವರು ನಂತರ, ಇವಾಗ ಡಾಕ್ಟರ್ ಆನಂದ್ ಬಂದು ಏನಾದರೂ ಹೇಳಿದರೆ ಸುಮ್ಮನಿದ್ದು ಬಿಡಮ್ಮ, ಏನೂ ಹೇಳೋದಕ್ಕೆ ಹೋಗಬೇಡ. ಆ ಮನುಷ್ಯ ಬೇಕಾದರೆ ಅದನ್ನೇ ದೊಡ್ಡದು ಮಾಡಿಬಿಡ್ತಾನೆ. ನಾನೇ ಅವನ ಹತ್ತಿರ ಮಾತಾಡಿದರೂ ನಿನ್ನ ಹತ್ತಿರ ಇನ್ನೊಂದು ಬಾರಿ ಮಾತಾಡೋದಕ್ಕೆ ಬಂದೇ ಬರುತ್ತಾನೆ ಎಂದು ಹೇಳಿದಾಗ, ಆರಾಧ್ಯ, ನೋಡೋಣ ಸರ್, ನನ್ನ ಮೂಡು ಯಾವಾಗ ಹೇಗಿರುತ್ತೋ ಗೊತ್ತಿಲ್ಲ. ಅವರೇನಾದರೂ ತುಂಬ ರೂಢಾಗಿ ಮಾತಾಡಿದರೆ ನಾನು ಕೂಡ ಹಾಗೆ ಮಾತಾಡಬೇಕಾಗುತ್ತದೆ. ಹರೀಶ್ ಅವರು ಆರಾಧ್ಯ ಹಾಗೆ ಹೇಳಿದ್ದಕ್ಕೆ ನಗುತ್ತಾ, ಎಲ್ಲಿಂದ ಎಲ್ಲಿಗೆ ಹೋದರೂ ನೀನಂತೂ ಬದಲಾಗುವುದಿಲ್ಲ. ನಿಜ ಹೇಳಬೇಕೆಂದರೆ ಈ ಹಾಸ್ಪಿಟಲಲ್ಲಿ ನಿನ್ನಂಥ ಅವರೇ ಬೇಕು ಎಂದು ಇಲ್ಲಿಗೆ ಬಾ ಎಂದು ಅಷ್ಟು ಹಿಂಸೆ ಮಾಡಿ ಕರೆದುಕೊಂಡು ಬಂದದ್ದು. ಆರಾಧ್ಯ, ಹೌದು, ಎಷ್ಟು ಹಿಂಸೆ ಕೊಟ್ಟಿದ್ದೀರಿ ನೀವು ಇಲ್ಲಿಗೆ ಬರಲೇಬೇಕು ಅಂತ ಎಂದು ಅವರಿಗೆ ಹೇಳುತ್ತಾ ಇಬ್ಬರು ನಗುವಾಗ, ಆರಾಧ್ಯ ಕ್ಯಾಬಿನ್ ಒಳಗೆ ಬರುವ ಡಾಕ್ಟರ್ ಆನಂದ್ ಅವಳ ಪರ್ಮಿಷನ್ ಸಹ ಕೇಳದೆ ಸೀದಾ ಒಳಗೆ ಬಂದವರು ಹರೀಶ್ ಅವರ ಪಕ್ಕ ಇದ್ದ ಇನ್ನೊಂದು ಚೇರ್ ಎಳೆದು ಕಾಲು ಮೇಲೆ ಕಾಲು ಹಾಕಿ ಗತ್ತಿನಲ್ಲಿ ಕುಳಿತುಕೊಳ್ಳುತ್ತಾರೆ. ವಾರ್ಡ್ ಬಾಯ್ ಅವರ ಹತ್ತಿರ ಆರಾಧ್ಯ ಹೇಳಿದ್ದನ್ನು ಹೇಳಿದ ಹಾಗೆ ಅದನ್ನು ಕೇಳಿಸಿಕೊಂಡವರು ಮೊದಲು ಅವಳ ಹತ್ತಿರ ಮಾತಾಡಿ ವಾರ್ನ್ ಮಾಡಬೇಕು. ಇಲ್ಲ ಅಂದರೆ ಬಂದ ಮೊದಲ ದಿನವೇ ಹೀಗೆ ಮಾಡಿರೋಳು ಹೋಗ್ತಾ ಹೋಗ್ತಾ ನನಗೆ ಮರ್ಯಾದೆ ಕೊಡದೆ ಇನ್ನು ಏನು ಮಾಡುತ್ತಾಳೋ, ಮೊದಲು ಅವಳ ಹತ್ತಿರ ಮಾತಾಡಬೇಕು ಎಂದುಕೊಂಡು ಬಂದಿರುತ್ತಾರೆ. ಅವಳ ಎದುರಿನಲ್ಲಿ ಕುಳಿತವರು ಮೊದಲು ತಾವೇ ಶುರು ಮಾಡುವ ಆನಂದ್, ಏನು
ನಿನ್ನೆ ತಾನೇ ಹೊಸದಾಗಿ ಹಾಸ್ಪಿಟಲ್ಗೆ ಬಂದಿದ್ದೀಯಾ, ಅಂಥದ್ರಲ್ಲಿ ನಿನಗೆ ನೀನೇ ಎಲ್ಲ ನಿರ್ಧಾರ ತೆಗೆದುಕೊಂಡು ನಮ್ಮನ್ನು ಒಂದು ಮಾತು ಕೇಳದೆ ಆಪರೇಷನ್ ಮಾಡಿದ್ದೀಯಲ್ಲ, ಅಷ್ಟು ಗೊತ್ತಾಗೋದಿಲ್ವ ನಿನಗೆ? ಇದೇನೋ ಮೊದಲನೇ ಸಲ ಎಂದು ಸುಮ್ಮನೆ ಆಗ್ತಿದ್ದೀನಿ, ಇನ್ನೊಂದು ಸಲ ಹೀಗೆ ಮಾಡಿದರೆ ಎಂದು ಇನ್ನೂ ಹೇಳುತ್ತಿರುವಾಗಲೇ ಆರಾಧ್ಯ ಮಾತಿನ ಮಧ್ಯೆಯೇ ಏನು ಮಾಡ್ತೀಯ ಎಂದಾಗ ಡಾಕ್ಟರ್ ಆನಂದ್ ಅವಳ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡಿದ್ದರೂ ಸಹ ತನಗೆ ಯಾರೂ ಏಕವಚನದಲ್ಲಿ ಮಾತಾಡುವುದಿಲ್ಲ, ನಾನೇ ತಪ್ಪಾಗಿ ಕೇಳಿಸಿಕೊಂಡಿರಬೇಕು ಎಂದುಕೊಂಡು ಆರಾಧ್ಯಳಿಗೆ ಏನಾದರೂ ಹೇಳಿದ ನೀನು? ಆರಾಧ್ಯ: ಹೌದು, ಅದು ಏನೋ ಇನ್ನೊಂದು ಸಲ ಹೀಗೆ ಮಾಡಿದರೆ ಪರಿಣಾಮ ಅಂತ. ಅದು ಏನೋ ಹೇಳಿದ್ದಲ್ಲ, ಹೇಳು ಇನ್ನೊಂದು ಸಲ ಏನು? ನಾನು ಯಾವಾಗಲೂ ಅಷ್ಟೆ, ಒಬ್ಬರ ಜೀವದ ಪ್ರಶ್ನೆ ಬಂತು ಅಂದರೆ ನಾನು ಯಾರ ಮಾತು ಕೂಡ ಕೇಳಲ್ಲ. ಅವಳು ಅಷ್ಟು ಗಂಭೀರವಾಗಿ ಹೇಳಿದಾಗ ಸ್ವಲ್ಪ ತಡವರಿಸಿದಂತಾದರೂ ಆನಂದ್ಗೆ ಅವಳು ಹಾಗೆ ಹೇಳಿದ್ದು ಅವಮಾನವಾದಂತಾಗಿ, ಜಾಸ್ತಿ ಮಾತಾಡ್ತಾ ಇದ್ದೀಯ ನೀನು. ಸೀನಿಯರ್ ಡಾಕ್ಟರ್ ಎನ್ನುವ ಸ್ವಲ್ಪನಾದರೂ ಮರ್ಯಾದೆ ಕೊಡದೆ ಮಾತಾಡುತ್ತಾ ಇರುವುದಲ್ಲದೆ ಇನ್ನು ಮುಂದೆ ಕೂಡ ಹೀಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಎಷ್ಟು ಧೈರ್ಯ ನಿನಗೆ? ಒಂದು ಹೆಣ್ಣಾದ ನಿನಗೆ ಇಷ್ಟೊಂದು ಅಹಂಕಾರ ಒಳ್ಳೆಯದಲ್ಲ. ಸೀನಿಯರ್ಸ್ ಹತ್ತಿರ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿತುಕೋ ಎಂದು ತುಸು ಕೋಪದಿಂದ ಕೇಳಿದಾಗ ತನ್ನ ಸೀಟ್ನಿಂದ ಎದ್ದ ಆರಾಧ್ಯ ತನ್ನ 2 ಕೈಗಳಿಂದ ಟೇಬಲ್ ಮೇಲೆ ಬಡಿದವಳು ಕೋಪದಿಂದ, ಏನ್ರಿ ಅಹಂಕಾರ? ನೀವು ಮರ್ಯಾದೆ ಕೊಡದೆ ಮಾತಾಡಿದರೆ ಅದು ಸರಿ, ಅದೇ ನಾವು ಕೊಡದೇ ಇದ್ದರೆ ತಪ್ಪ? ಇಲ್ಲಿ ಹೆಣ್ಣು ಗಂಡು ಎನ್ನುವ ಭೇದ ಭಾವ ಏನು ಬಂತು? ನೀವು ಡಾಕ್ಟರ್, ನಾನು ಕೂಡ ಡಾಕ್ಟರ್ ಅಷ್ಟೇ. ಒಂದು ಜೀವನ ಉಳಿಸೋದಕ್ಕೋಸ್ಕರ ನಾನು ಯಾರನ್ನ ಬೇಕಾದರೂ ಹೆದರಿ ಹಾಕ್ಕೊಳ್ಳೋದಕ್ಕೆ ರೆಡಿ, ಗೊತ್ತಾಯ್ತಾ? ಒಬ್ಬ ಡಾಕ್ಟರ್ ಆದ ನಿಮಗೆ ಒಂದು ಟೈಮ್ ಸೆನ್ಸ್ ಅನ್ನೋದು ಇಲ್ಲ, ಅಂಥದ್ರಲ್ಲಿ ನನಗೆ ಹೇಳೋದಕ್ಕೆ ಬಂದಿದ್ದೀರಾ? ನಿಜ ಹೇಳಬೇಕೆಂದರೆ ರಾತ್ರಿ ನೀವು ಇದ್ದು ಆ ಕೇಸ್ನ ಅಟೆಂಡ್ ಮಾಡಬೇಕಿತ್ತು, ಆದರೆ ನೀವು ಬೇಜವಾಬ್ದಾರಿಯಿಂದ ನೈಟ್ ಡ್ಯೂಟಿಯಿಂದ ತಪ್ಪಿಸಿಕೊಂಡು ಮನೆಯಲ್ಲಿ ಬೆಚ್ಚಗೆ ಮಲಗಿ ಇವಾಗ ಎದ್ದು ಬಂದು ನನಗೆ ಏಕವಚನದಲ್ಲಿ ಮಾತಾಡಿದ್ದಲ್ಲದೆ ಬೆದರಿಕೆ ಬೇರೆ ಆಗ್ತಿದ್ದೀರಾ. ಹೇಳಿಕೊಳ್ಳೋದಕ್ಕೆ ಸೀನಿಯರ್ ಡಾಕ್ಟರ್ ಬೇರೆ ಎಂದು ತುಸು ವ್ಯಂಗ್ಯವಾಗಿ ಹೇಳಿದಾಗ ತೀರಾ ಅವಮಾನವಾದಂತಾಗಿ ಆನಂದ್ ಅಲ್ಲೇ ಕುಳಿತು ಇವರಿಬ್ಬರ ಮಾತನ್ನು ಆಲಿಸುತ್ತಿದ್ದ ಹರೀಶ್ ಕಡೆ ತಿರುಗಿ, ಏನು ಹರೀಶ್, ನೀವು ಕೂಡ ಇವಳು ಇಷ್ಟೆಲ್ಲ ಮಾತಾಡ್ತಾ ಇದ್ರೂ ಸುಮ್ಮನೆ ಇದ್ದೀರಾ? ನಿನ್ನೆ ಬಂದವರೆಲ್ಲ ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ದರೆ ಸುಮ್ಮನೆ ಕೂತಿದ್ದೀರಲ್ಲ. ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.